ಎಲ್ಲರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. CSK out of the tournament, officially out of the tournament, almost officially out of the tournament ಅಂತ ಹೇಳಲ್ಲ, ನಾನು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂತಂದರೆ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಟಾಪ್ನ ನೋಡ್ತು ಅಂತಂದರೆ ಟಾಪ್ 4 ತಂಡಗಳನ್ನ ಟಾಪ್ 6 ತೊಗೊಳ್ಳಿ ನೀವು. ಸಿಕ್ಕಾಪಟ್ಟೆ ಹೆವಿ ಕಾಂಪಿಟೇಷನ್ ಇದೆ. 7 ಮ್ಯಾಚೆಲ್ಲ ಗೆದ್ಬಿಟ್ಟು ಕ್ವಾಲಿಫೈ ಆಗೋದು ಈ ಸೀಸನ್ನು ಇಟ್ಸ್ ಅಸಾಧ್ಯ. ಆದ್ದರಿಂದ CSK ಔಟ್ ಆಫ್ ದ ಟೂರ್ನಮೆಂಟು. 2ನೇ ಟೀಮ್ ಆಗುತ್ತೆ ಈಚೆ ಕಡೆ ಹೋಗೋದಕ್ಕೆ ಟೂರ್ನಮೆಂಟಿಂದ. ಏನು ಗುರು ಆಡಿದ್ರು CSK ಅವರು. 1 ಪಾಯಿಂಟಲ್ಲಿ ಇಲ್ಲ ಗುರು, ಏನೋ ಕಮ್ ಬ್ಯಾಕ್ ಮಾಡ್ಬಿಟ್ಟು ಗೆದ್ಬಿಡ್ತಾರೆ. ನಾವು ಬೌಲಿಂಗ್ ಮಾಡ್ಬೇಕಾದ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಡೆತ್ತಲ್ಲಿ ಇಕ್ಕಿಸ್ಕೊಂಡ್ಬಿಟ್ಲ ಸರಿಯಾಗಿ. 1-2 ಓವರ್ ಇಕ್ಕಿಸ್ಕೊಂಡಿದ್ರಿಂದನೇ ಮ್ಯಾಚು ಕಲಾಸ್ ಆಗಿದ್ದು. ಬಟ್ ಅಂದ್ಕೊಂಡ್ವಿ ಏನಾರು ಆಗುತ್ತೆ, ನಾವು ಸಖತ್ ಬೌಲಿಂಗ್ ಏನಾರು ಮಾಡಿದ್ರು ಅಂತಂದರೆ ಗೇಮು ಫುಲ್ ಬ್ಯಾಕ್ ಮಾಡ್ಬೋದು, ಸನ್ರೈಸ್ ಹೈದರಾಬಾದ್ ಮತ್ತೆ ಚೋಕ್ ಆಗೋಗ್ಬಿಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಚೇಸ್ ಒನ್ ಮಾಡ್ಬಿಟ್ಟು ಸಲೀಸಾಗಿ ಸನ್ರೈಸ್ ಹೈದರಾಬಾದ್ ಅವರು ಮುಗಿಸ್ಕೊಂಡು ಕೊಟ್ಟರು. CSKಗೆ ಹೇಳ್ತಿಲ್ವ ನಾನು, ಕೆಪಾಸಿಟಿ ಇಲ್ಲ ಇವರಿಗೆ, 200 ಹೊಡೆಯುವಂಥ ಕೆಪಾಸಿಟಿ ಇಲ್ಲವೇ ಇಲ್ಲ ಇವರಿಗೆ. ಯಾವ ವೆನ್ಯೂಲೇ ಆಗಿರಲಿ 200 ಹೊಡೆಯುವಂಥ ಕೆಪಾಸಿಟಿ ಇಲ್ಲ ಈ ಬ್ಯಾಟಿಂಗ್ ಯೂನಿಟಿಗೆ. ಆ ಸ್ಯಾಮ್ ಕರನ್ ಹಾಕೊಂಡವ್ರು, ಅದು ಏನಕ್ಕೆ ಹಾಕಂತಾರೆ ಗುರು ಸ್ಯಾಮ್ ಕರ್ನ. ರಚಿನ್ ರವೀಂದ್ರನೋ ಡೆವಾನ್ ಕಾನ್ವೆನೋ ಯಾರನ್ನಾರು ಆಡಿಸ್ಬೇಕು ತಾನೇ ಅಲ್ಲಿ ಓಪನಿಂಗ್ ಸ್ಟಾರ್ಟಲ್ಲಿ. ಏನು ಗುರು ಚಿಲ್ಚಿಲ್ದ ಥರ ಆಡ್ತಾವ್ರಲ್ಲ ಇಲ್ಲಿ. ಡೆವಾನ್ ಕಾನ್ವೆ ಯಾಕೆ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ರು ತಾನೆ, ಏನೋ ಸ್ವಲ್ಪ ಸ್ಲೋ ಆಗಿ ಆಡಿದಷ್ಟೇ ಹೊಡೆದ್ರು ತಾನೆ. ರಚಿನ್ ರವೀಂದ್ರನೇ ಆಡ್ಸಿದ್ರೆ ಆಗಿತ್ತಪ್ಪ. ಆ ಸ್ಯಾಮ್ ಕರನ್ ಹಾಕೋದು ಏನು ಉದ್ದೇಶ ಅಲ್ಲ. ಫಸ್ಟ್ ಆಫ್ ಆಲ್ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನ್ ಬರಲ್ಲ, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್ ಬರಲ್ಲ. ಇಲ್ಲಿ ಜೆನ್ಯೂನ್ ಬ್ಯಾಟ್ರಸ್ನ ಆಡಿಸ್ಬೇಕಿತ್ತು ತಾನೆ. ಬಿಡಪ್ಪ ಇವ್ರು ಏನೋ CSK ಅವ್ರದ್ದು ಇವತ್ತೇನೋ ಪ್ರಿಡಿಕ್ಷನ್ ಹೇಳ್ಬಿಟ್ಟಿತ್ತು, ನನಗೂ ತಲೆಕೆಟ್ಟಿತ್ತು ಅಂತ ಕಾಣಿಸಿದೆ. CSK ಗೆಲ್ಲುತ್ತೆ ಅಂತ ಹೇಳಿದ್ದೆ ಇವತ್ತು ಪ್ರಿಡಿಕ್ಷನು. SRH ಗೆದ್ದಿದೆ. ಆದರೂ ಒಂದು ಪಾಯಿಂಟಲ್ಲಿ ಅನ್ಸು CSK ಗೆಲ್ಲಬಹುದು ಅಂತ, ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದರಿಂದ. ಬಟ್ ಇಲ್ಲ, SRH ಇವತ್ತು ಡಾಮಿನೇಟ್ ಮಾಡ್ಕೊಂಡು ಗೆದ್ಬಿಟ್ರು. ಲಾಸ್ಟ್ ಮೂಮೆಂಟ್ಗೆ ಒಂದು ಸೈಡೇ ಆಗೋಗ್ಬಿಡ್ತದೆ ಮ್ಯಾಚು, ತೀರಾ ಒಂದು ಸೈಡೇ ಆಗೋಗ್ಬಿಡ್ತು. ಸೊ ಓಕೆ, ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಿರ್ತಾರೆ. ಟಾಸ್ ಗೆದ್ರು SRH ಅವರು ಬೌಲಿಂಗ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಂಗೆ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ಇಬ್ಬರು ಹೊಸ ಓಪನರ್ಸ್ಗಳು. ರಶೀದು ಈ ಕಡೆಯಿಂದ ಮಾತ್ರ ಇಬ್ಬರೂ ಕೂಡ ಓಪನಿಂಗ್ ಬರ್ತಾ ಇದ್ದಂಗೆನೇ ರಶೀದ್ ಅವ್ರಿಗೆ ಹಂಗೆ ಎಗ್ರಸ್ತಾರೆ ನೋಡಿ. ಅಲ್ಲಿ ಬಂದಿದ ತಕ್ಷಣ ಮೊದಲನೇ ಬಾಲೇ ಶಮ್ಮಿ ಅವರು ಆಕ್ಸಿಡೆಂಟ್ ಗಾನು ಅಲ್ಲಿ ಏನು ಔಟ್ ಸ್ವಿಂಗ್ ಆಡೋದು ಬಾಲು, ಮೊದಲನೇ ಬಾಲೇ ಔಟು. ಆ ಮಾತ್ರ ಅವ್ರು ನೋಡಿ 30 ರನ್ ಹೊಡೆದ್ರು. ಪೋಪ್ಲಲ್ಲಿ ಸಖತ್ತಾಗಿ ಆಡಿದ್ರು. ಆಮೇಲೆ ಅವರು ಕೂಡ ಕಮಿನ್ಸ್ ಅವ್ರಿಗೆ ಔಟ್ ಆಗಿದ್ದು. ಎಲ್ಲ ಕ್ಯಾಸ್ಟ್ ಆ್ಯಂಡ್ ಗಾನೇನೆ ಇವತ್ತು ಆಗಿರೋದು. ಸ್ಯಾಮ್ ಕರನ್ ಬಂದಾಪುಟ್ಟ 9 ರನ್ ಹೊಡೆದ್ಬಿಟ್ಟು ಹರ್ಷಲ್ ಪಟೇಲ್ಗೆ ಕ್ಯಾಶ್ ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ. ಏನು ಆಡಿದ್ರು ಇವತ್ತು. ಶಿವಮ್ ದೂಬೆ ಬಂದರು ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಅವ್ನು 40+ ಕಾಂಟ್ರಿಬ್ಯೂಷನ್ನು, ಅದು ಒಂಥರ ಬಂದಿದ್ದ ಮ್ಯಾಚಲ್ಲೇ ಓಪನಿಂಗ್ ಮ್ಯಾಚಲ್ಲಿ ಈ ಥರ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರಲ್ಲ. ಸೊ ಒಂಥರ ರಿಪ್ಲೇಸ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಒಬ್ರಿಗೆ ಇಂಜುರಿ ಆಯಿತು, ಅದನ್ನು ಎಳ್ಕೊಂಬಂದರು, ಬಿಟ್ಟರು. ಸೊ ಒಳ್ಳೆ ಪ್ಲೇಯರ್ ಆಗಿರೋ ಪ್ರೂವ್ ಮಾಡಿದ್ದಾರೆ ಇವತ್ತು. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ ಡೆವಾಲ್ಡ್ ಬ್ರೇವಿಸ್ ಸಖತ್ತಾಗಿ ಪ್ರೂವ್ ಮಾಡಿದ್ರು. ಯಾಕಂದರೆ 6ಗಳಲ್ಲೇ ಡೀಲ್ ಮಾಡ್ತಾಯಿದ್ರು. ಹೊಡೆಯೋಕೆ ಹೋಗಿದ್ದು ಕೂಡ ಔಟ್ ಆಗಿದ್ದು ಏನು ಸಖತ್ ಕ್ಯಾಚ್ ಇರೋದು ಕಮ್ಮಿಂದು ಮೆಂಡೆಸಿಂದ. ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಬೇಕದು. ಯಪ್ಪ ಎಂಥ ಕ್ಯಾಚು, ಫುಲ್ ಲೆಂತ್ ಡೈವ್ ಹಾಕ್ಬಿಟ್ಟು ಬೋರ್ಡ್, ಅದು ರಮ್ಮನಾಗಿ ಹೋಗ್ತಾ ಇರೋವಂಥ ಬಾಲು, ಸ್ಪೀಡಾಗಿ ಹೋಗ್ತಾ ಇರೋವಂಥ ಬಾಲ್, ನುಗ್ತಾ ರಾಕೆಟ್ ಥರ ಹೋಗ್ತಿರೋಂಥ ಬಾಲ್ಗೆ ಎಗ್ರಬಿಟ್ಟು ಹಿಡಿದ್ರಲ್ಲ ಅವ್ನ ಅಜ್ಜಿ. ಇದು ಹರ್ಷಲ್ ಪಟೇಲ್ಗೆಲ್ಲ ಕೊಡಬೇಕಾಗಿರೋದು ವಿಕೆಟು ಕಮ್ಮಿಂದು ಮೆಂಡಿಸು ಜಡೇಜಾ ಅವ್ರನ್ನ ಬೇರೆ ಬೋಲ್ಡ್ ಎತ್ತಾರೆ. ಜಡೇಜಾ ಅವ್ರಿಗೊಂದು ಆಪರ್ಚುನಿಟಿ ಬೇರೆ ಸಿಕ್ಕಿರುತ್ತೆ, ಹರ್ಷಲ್ ಪಟೇಲ್ ಕ್ಯಾಚ್ ಬೇರೆ ಬಿಟ್ಟಿರ್ತಾರೆ. ಸೊ ಅದನ್ನೇನು ಅಷ್ಟೊಂದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ, ಬೋಲ್ಡಾಗಿ ಹೋಗ್ತಾರೆ. ಧೋನಿ ಬಂದ್ಬಿಟ್ಟು ಪಾಯಿಂಟ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ. ಇವತ್ತು ಹರ್ಷಲ್ ಪಟೇಲ್ಗೆ ವಿಕೆಟ್ಗಳ ಸುರಿಮಳೆ, ಪಟ ಅಂತ ಪಳಾರ್ ನನಗೆ ಔಟ್ ಆಗೋಗ್ಬಿಟ್ರಲ್ಲ ಎಲ್ಲರೂ. ಸೊ ಅಲ್ಟಿಮೇಟಾಗಿ ಡೆವಾಲ್ಡ್ ಬ್ರೇವಿಸ್ ಅವ್ರು ಒಬ್ಬರದೇ ಒಂಥರ ಹೇಳ್ಕೊಳ್ಳುವಂಥ ಸಖತ್ತಾಗಿರುವಂಥ ಕಾಂಟ್ರಿಬ್ಯೂಷನು, ಜೊತೆಗೆ ಮೇಲ್ಗಡೆ ಮಾಸ್ಟರ್ ಅವ್ರು ಕೊಟ್ಟಂಥ ಕಾಂಟ್ರಿಬ್ಯೂಷನು, ಎರಡೇ ಒಂಥರ ಹೇಳ್ಕೊಳ್ಳುವಂಥ ಕಾಂಟ್ರಿಬ್ಯೂಷನು. ಏನೋ ಕಿತ್ತು ಗುಡ್ಡೆ ಮಾಡಿಲ್ಲ ಇಲ್ಲಿ ಇವರು ಇವತ್ತು ಬ್ಯಾಟಿಂಗಲ್ಲಿ. CSK ಬ್ಯಾಟಿಂಗು ನಾನು ಹೇಳಿದೆ ಅಲ್ವಾ, CSK ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಸೋಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. CSK ಏನಾದರೂ ಬೌಲಿಂಗ್ ಫಸ್ಟ್ ಮಾಡ್ತು ಅಂದರೆ ಅವಾಗ ಇವ್ರಿಗೆ ಗೆಲ್ಲುವಂಥ ಪಾಸಿಬಿಲಿಟಿ ಇರುತ್ತೆ, ಜಾಸ್ತಿ ಇರುತ್ತೆ. ಬ್ಯಾಟಿಂಗ್ ಫಸ್ಟ್ ಆಡ್ತು ಅಂದರೆ ಇವ್ರು ರನ್ ಹೊಡೆಯಲ್ಲ ಅಂತ ಗೊತ್ತಿತ್ತು. ಹೊಡೆದಿರೋದೇ 150+. ಇನ್ನೇನು ಆರಾಮಾಗಿ ಚೇಸ್ ಮಾಡಿ ಬಿಸಾಕ್ತಾರೆ. ಎನಿ ಒನ್ ಡೇ ಯಾವುದೇ ಸ್ಟೇಡಿಯಮಲ್ಲಾದರೂ 150+ ಇದು ಸ್ಕೋರೇ ಅಲ್ಲ. ಸನ್ರೈಸ್ ಹೈದರಾಬಾದ್ ಅವರು ಒಂದು ದೊಡ್ಡ ಕ್ವಾಲಿಟಿ ಟೀಮ್, ಅದನ್ನು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಚೇಸ್ ಮಾಡಿದ್ದಾರೆ ನೋಡಿ. ಏನೋ ಚೇಸ್ ಮಾಡೋದಕ್ಕೆ ಅಂತ ಬಂದರು ಸನ್ರೈಸರ್ಸ್ ಹೈದರಾಬಾದ್ ಅವರು. ಈಶಾನ್ಯ ಆಘಾತ, ಅವರು ಫಸ್ಟ್ ಬಾಲ್ ವಿಕೆಟ್ ಆಗಿತ್ತು ಅಂದರೆ ಇವ್ರು ಸೆಕೆಂಡ್ ಬಾಲ್ ವಿಕೆಟು. ನೋಡಿ ಹೆಂಗಿದೆ ಅಂತ ಸೀನು. ಇವರು ಫಸ್ಟ್ ಬಾಲ್ ವಿಕೆಟ್ ಆಗಿದ್ರೆ ಚೆನ್ನಾಗಿರೋದು. 2 ಸೈಡನ್ನು ಕೂಡ 2 ಇನ್ನಿಂಗ್ಸಲ್ಲಿ ಫಸ್ಟ್ ಬಾಲ್ ವಿಕೆಟ್ ಆಗೋಗ್ಬಿಡೋದು. ಖಲೀಲ್ ಅಹ್ಮದ್ ಬಂದಿದ ತಕ್ಷಣ 2ನೇ ಬಾಲನ್ನು ಇಂಪ್ಯಾಕ್ಟ್ ಮಾಡಿ ಕಣ್ಣು ಮುಂದೆ ಕ್ಯಾಚ್ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದು ಅಭಿಷೇಕ್ ಶರ್ಮಾ. ಅಲ್ಲ, ಆ ಒಂದು ಸೆಂಚುರಿ ಬಿಡ್ತು ಅಂದರೆ ಅಭಿಷೇಕ್ ಶರ್ಮಾ ಕೂಡ ಈ ಟೂರ್ನಮೆಂಟಲ್ಲಿ ಏನೂ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಆ ಸೆಂಚುರಿ ಮಾತ್ರ ತೆಗೆದು ಈಚೆ ಕಡೆ ಇಟ್ಬಿಟ್ರು ಹಂಗೇನೆ ಕಾಗ್ದಾನ. ಅದಾದಮೇಲೆ ಏನು ಸೀನ್ ತೋರಿಸ್ತಾ ಇಲ್ಲ. ಫಸ್ಟ್ನೂ ಸೀನ್ ತೋರಿಸ್ತಿಲ್ಲ, ಒಂದು ಮ್ಯಾಚು ಸೀನ್ ಈಚೆ ಕಡೆ ತೋರಿಸ್ಬಿಟ್ಟು ಹೊರಗಡೆ ಬರ್ಚಿಟ್ಕೊಂಡು ಎಲ್ಲ ಇಟ್ಬಿಟ್ಟಿದ್ದಾರೆ ಅಂತ ಕಾಣಿಸೋದು. ಆ ಜಾಬಲ್ಲಿ ಇಟ್ಕೊಂಡು ಬರಬೇಕು ಅಂತ ಕಾಣಿಸುತ್ತೆ, ಮತ್ತೆ ಆಡಬೇಕು ಅಂತ ಅಂದರೆ ಆ ಥರ ಒಂದು ಇನ್ನಿಂಗ್ಸ್ನ ಆಡಬೇಕು ಅಂತ ಅಂದರೆ. ಸೊ ಒಂಥರ ಅದೇ ಹಾಟ್ ಆ್ಯಂಡ್ ಕೋಲ್ಡ್. ಸನ್ರೈಸ್ ಹೈದರಾಬಾದ್ ಕೂಡ ಒಂಥರ ಹಾಟ್ ಆ್ಯಂಡ್ ಕೋಲ್ಡಾಗಿ ಆಡ್ತಿದ್ದಾರೆ. CSK ಬರೀ ಕೋಲ್ಡಾಗೇನೆ ಆಡ್ತಿದ್ದಾರೆ. ಇವರು ಹಾಟ್ ಆ್ಯಂಡ್ ಕೋಲ್ಡಾಗಿ ಆಡ್ತಾಯಿದ್ದಾರೆ ಅಷ್ಟೇ. ಇವತ್ತು ಪರವಾಗಿಲ್ಲ, ಸನ್ರೈಸ್ ಹೈದರಾಬಾದ್ ಚೇಸ್ ಮಾಡಿದ್ರಲ್ಲ,
ಸೊ ಖುಷಿ ಇದೆ. ಸನ್ರೈಸರ್ಸ್ ಹೈದರಾಬಾದ್ ಅವರು ಅಟ್ಲೀಸ್ಟ್ ಇವಾಗ ಟೂರ್ನಮೆಂಟಲ್ಲಿ ಲೈಟಾಗಾರು ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಇವ್ರ ಕೈಲೂ ಆಗಲ್ಲ, ಏನು ಕಿಶಕ್ಕೆ ಆಗಲ್ಲ, ಇವರು ಕ್ವಾಲಿಫೈ ಆಗಲ್ಲ. CSK ತಾನೇ ಹೋಗ್ತಾರೆ ಅವ್ರು ನೆಕ್ಸ್ಟ್ ಮ್ಯಾಚ್ ಯಾವಾಗ. ಅದು CSK ಮೇಲೆ ಬಿದ್ದಿರೋದಕ್ಕೆ ಅವ್ರು ಗೆದ್ದಿರೋದು ಆಯ್ತಾ. ಸನ್ರೈಸರ್ಸ್ ಹೈದರಾಬಾದ್ ಅವರು ಯಾರು ಕ್ವಾಲಿಟಿ ಟೀಮಲ್ಲಿ ಬಿದ್ದಿತ್ತು ಅಂತಂದರೆ ಸನ್ರೈಸರ್ಸ್ ಹೈದರಾಬಾದ್ಗೆಲ್ಲ ಸೀನೇ ಇಲ್ಲ ಗೆಲ್ಲೋದಕ್ಕೆ. ಈ ಥರ ಎಲ್ಲ ಆಡ್ಕೊಂಡು ಗೆಲ್ತಾರ ಸನ್ರೈಸರ್ಸ್ ಹೈದರಾಬಾದ್. ಅದು ಈ ಟಾರ್ಗೆಟ್ನ ಇವರು ಈ ಥರ ತಿನ್ಕಾಡ್ಕೊಂಡು ಟುಕು ಆಡ್ಕೊಂಡು ನಿಧಾನಕ್ಕೆ ಚೇಸನ್ ಮಾಡೋವಂಥದ್ದು. ಬಿಡಿ, ಏನೋ ಚೇಸನ್ ಮಾಡಿದ್ದಾರೆ. ಫಸ್ಟ್ 2ನೇ ಬಾಲ್ ವಿಕೆಟ್ ಹೋಗ್ತಾ ಇದ್ದಂಗೆ ಈ ಕಡೆ ಟ್ರಾವೆಲ್ ಸೈಡು ಕೂಡ ಕಾಂಬೋಜೂರ್ಗೆ ಬೋಲ್ಡ್ ಆಗಿದ್ದು. ಸೊ ಇಬ್ಬರು ವಿಕೆಟನ್ನು ಕೂಡ ಬೇಗನೆ ಬಿತ್ತು. ಈ ಕಡೆಯಿಂದ ಬಿಲ್ಡ್ ಮಾಡೋದು ನೋಡಿ ಅವನ ಅಜ್ಜಿ ಇನ್ನಿಂಗ್ಸ್ನ ಇಶಾನ್ ಕಿಶಾನ್. ಇವತ್ತು ಮೆಚ್ಕೋಬೇಕು ಇಶಾನ್ ಕಿಶಾನ್ ಅವರ ಪರ್ಫಾರ್ಮೆನ್ಸ್ 40+ ಕಾಂಟ್ರಿಬ್ಯೂಟ್ ಮಾಡಿರೋದು. ಒಂದು ಸೆಂಚುರಿ ಏನೋ ಫಸ್ಟ್ ಮ್ಯಾಚ್ ಏನು ಕೊಟ್ಟರು ಕಾಂಟ್ರಿಬ್ಯೂಷನು ಅದೇ ಅಂತ ಅನ್ಕೊಬಿಟ್ಟಿದ್ವಿ. ಆದಮೇಲೆ ಏನೂ ಇಲ್ಲ ಕಿತ್ಗುಡೆ ಹಾಕಲ್ಲ ಅಂತ ನೋಡಿ. ಇವತ್ತು ಸ್ವಲ್ಪ ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಅಂತಂದರೆ ಇವ್ರದ್ದೇನೆ. ಯಾಕಂದರೆ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ ಹೊಡೆದಿರೋದು ಇಶಾನ್ ಕಿಶಾನ್ ಸನ್ರೈಸರ್ಸ್ ಹೈದರಾಬಾದ್ಗೆ ಬಂತು ಅಂತ ಅಂದರೆ 109ಗೆ ಇಶಾನ್ ಕಿಶಾನ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಕ್ಲಾಸನ್ ಬಂದ್ಬಿಟ್ಟು ಒಂದು 4 ಹೊಡೆದ್ಬಿಟ್ಟು 2 ರನ್ನ ಹೊಡೆದ್ಬಿಟ್ಟು ಶಿಸ್ತಾಗೆ ಗನ್ ಕೇಸ್ ಆಯಿದ್ರು. ಲಾಸ್ಟ್ ಮ್ಯಾಚ್ ಸಗದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಬಟ್ ಈ ಮ್ಯಾಚ್ ಏನು ಕಿತ್ತಾಗಕ್ಕಾಗಲಿಲ್ಲ. ಅಲ್ಲಿ ಲಾಸ್ಟಿಗೆ ಅನಿಕೇತ್ ವರ್ಮಾ ಅವರು 19 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವರು ಕೂಡ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು ಶಿಸ್ತಾಗೆ ಮ್ಯಾಚ್. ಇಲ್ಲಿ ವಿಕೆಟ್ ಬೀಳಬೇಕಾಗಿತ್ತು ಆ್ಯಕ್ಚುಲಿ. ವಿಕೆಟ್ ಎತ್ತಾಗ ಸಿಕ್ಕಾಪಡೆ ಪ್ರಯತ್ನ ಪಟ್ಟರು 109 ಪತಿರಾಣ ಏನೇನೋ ತಿಪ್ಪರ್ಲಾಗೆಲ್ಲ ಹೊಡೆದು ಏನೇನೋ ಮಾಡಿದ್ರು ಅಲ್ಲಿ ಡೆತ್ ಓವರ್ಸಲ್ಲಿ. ಬಟ್ 13 ರನ್ ಹೊಡಿಸ್ಕೊಂಡ್ರು 109 12 ಹೊಡಿಸ್ಕೊಂಡ್ರು. 16ನೇ ಓವರು 17ನೇ ಓವರು ಪತಿರಾಣ ಒಂದು 15 ರನ್ ಹೊಡಿಸ್ಕೊಂಡ್ರು. ಎಷ್ಟು ಬೇಕಾಗಿತ್ತು ಅಲ್ಲಿ 30 ಬಾಲಿಗೆ 40 ಬೇಕಾಗಿತ್ತು. ಸೊ ಅಲ್ಲೇ ಪ್ರೆಷರ್ ಎಲ್ಲ ಕಂಪ್ಲೀಟ್ ಈಸ್ ಔಟ್ ಆಗೋಗ್ಬಿಟ್ಟು ಎಲ್ಲ ಲೀಕ್ ಆಗೋಗ್ಬಿಡ್ತು ರನ್ಸು ಆ ಓವರ್ಲಿ. ಇನ್ನೇನು ಜಡೇಜಾ ಬಂದ್ಬಿಟ್ಟು ಲಾಸ್ಟು ಹಾಕಬೇಕಾಗಿತ್ತು ಅಲ್ಲಿ, ಹಾಕಿದ್ರು. ಇನ್ನೇನು ತದಕ್ಬಿಟ್ಟು ಹೋದ್ರು. ಸ್ಪೇರೇ ಹೊಡೆದಿದ್ರಲ್ಲಿ ಇನ್ನೂ 1.5 ಓವರ್ ಏನೋ ಸ್ಪೇರ್ ಇತ್ತು. ಆರಾಮಾಗಿ ಹೊಡೆದ್ಬಿಟ್ಟು ಶಿಸ್ತಾಗೆ ಮ್ಯಾಚ್ನ ಕಲಾಸ್ ಮಾಡಿ ಬಿಸಾಕಿರೋದು ಕಮಿಂದು ಮೆಂಡಿಸ್ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೊಂಡ್ಲೇಬೇಕಾದ್ರೆ ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ನಿಂತ್ಕೊಂಡು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟಿದ್ದಾರೆ. ಬಟ್ ಕಮಿಂದು ಮೆಂಡಿಸ್ ಆ ಕ್ಯಾಚ್ ಹೇಳಿದ್ರು, ಡೆವಾಲ್ಡ್ ಬ್ರೇವಿಸ್ ಅವರ ಕ್ಯಾಚ್ ಹಿಡಿದ್ರಲ್ಲ, ಅದೇ ನನ್ನ ಪ್ರಕಾರ ಈ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದರೆ ಡೆವಾಲ್ಡ್ ಬ್ರೇವಿಸ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ಕೊತಾ ಇದ್ರು. ಅದು ಕೂಡ ನನ್ನ ಪ್ರಕಾರ ಅವ್ರೇನಾದ್ರು ಹಿಡಿದಿರಲಿಲ್ಲ ಅಂದರೆ ಪ್ರಾಬ್ಲಿ ಅದು 6 ಹೋಗಿರ್ತಿತ್ತು ಅಂತ ಕಾಣ್ತೈತೆ. ಫ್ಲ್ಯಾಟಾಗಿ ಸಿಕ್ಕಾಪಟ್ಟೆ ಬುಲೆಟ್ ಹೋದಂಗೆ ಹೋಗಿತ್ತು ಅದು ಬಾಲು. ಸೊ ಅದಂತೂ ಒಂಥರ ಗೇಮ್ ಚೇಂಜಿಂಗ್ ಮೊಮೆಂಟ್ ಆಫ್ ದ ಡೇ ಅಂತ ಹೇಳ್ಬೇಕು ನನ್ನ ಪ್ರಕಾರ. ನೋಡ್ತಾರೆ ಕಮಿಂದು ಮೆಂಡಿಸ್ಗೆ ಕೊಡಬೇಕು ಮ್ಯಾನ್ ಆಫ್ ದ ಮ್ಯಾಚ್ ಹಂಗೆ ನೋಡೋಕೋಯ್ತು ಅಂದರೆ. ಯಾಕಂದರೆ ಅಗ್ರೆಸಿವ್ ಆಗಿ ಆಡ್ತಿದ್ದವ್ರಿಗೆ ಈ ಥರ ಒಂಥರ ಗೋಡೆ ಥರ ನಿಂತ್ಕೊಂಡಿದೆಯಲ್ಲ, ಅದು ಕಮಿಂದು ಮೆಂಡಿಸ್ನೇ ಇವತ್ತು ನಿಂತ್ಕೊಂಡಿದ್ದು. ಸೊ ನಿಮಗೇನು ಅನ್ನಿಸ್ತು ಮಗ ಇವತ್ತಿನ ಮ್ಯಾಚು CSK ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.